ವೀಕ್ಷಕರೇ, ಮಂಡ್ಯ KL11 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏಕಲವ್ಯ ಮಹಾಭಾರತದ ಗ್ರಂಥದಲ್ಲಿ ಈತನು ಒಬ್ಬ. ಈತನು ಕಾಡಿಗೆ ರಾಜನಾದ ಹಿರಣ್ಯಧ್ವನನ ಮಗನು. ಏಕಲವ್ಯನು ಬಿಲ್ಲು ವಿದ್ಯೆಯ ಆಸೆಯಿಂದ ಕಲಿಯಬೇಕೆಂದು ದ್ರೋಣರಲ್ಲಿಗೆ ಬಂದು ಕೇಳಿದನು. ಅದಕ್ಕೆ ದ್ರೋಣರು ವ್ಯಾಧನೆಂಬ ಕಾರಣದಿಂದ ತಿರಸ್ಕರಿಸಿದನು. ಏಕಲವ್ಯನು ಎಳ್ಳಷ್ಟು ಬಾಧೆ ಪಡದೆ ಹಿಂತಿರುಗಿ ಕಾಡಿಗೆ ಹೊರಟು ಹೋದನು. ಕಾಡಿನಲ್ಲಿ ಮಣ್ಣಿನಿಂದ ದ್ರೋಣನ ವಿಗ್ರಹವನ್ನು ನಿರ್ಮಿಸಿಕೊಂಡು ಅದನ್ನೇ ಗುರುವೆಂದುಕೊಂಡು ಗುರುಸೇವೆ ಮಾಡುತ್ತಾ ತುಂಬ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಬಾಣ ಪ್ರಯೋಗದಲ್ಲಿ ನಿಪುಣನಾದನು. ಒಂದು ದಿನ ಕುರುಪಾಂಡವರು ಬೇಟೆಗೆ ಹೋದರು. ಮೃಗಾನ್ವೇಷಣೆಗಾಗಿ ಆ ಪ್ರಾಂತ್ಯದಲ್ಲಿ ಸಂಚರಿಸುತ್ತಿದ್ದ ಅವರೊಡನೆ ನಾಯಿಗಳು ಬೊಗಳುತ್ತಾ ಇತ್ತು. ಇದು ಏಕಲವ್ಯನಿಗೆ ಅಡ್ಡಿ ಎಂದು ಅನಿಸಿತು. ಆದ್ದರಿಂದ ಏಕಲವ್ಯನು ತನ್ನ ಕಣ್ಣಿಗೆ ಬಿದ್ದ ಬೇಟೆ ನಾಯಿಗೆ ಏಕಲವ್ಯನು 7 ಬಾಣಗಳನ್ನು ಹೊಡೆದನು. ದೊಡ್ಡ ಗಾಯವೂ ಆಗದೆ ಪ್ರಾಣಿಹಾನಿಯಾಗದೆ ಸುಮ್ಮನೆ ನಾಯಿಯನ್ನು ಓಡಿಸಿದನು. ಹಾಗೂ ಬಾಯಿ ತುಂಬ ಬಾಣಗಳು ನಾಟಿದವು. ಆ ನಾಯಿ ಬಾಣಗಳನ್ನು ತುಂಬಿಕೊಂಡು ರಾಜಕುಮಾರರ ಹತ್ತಿರ ಬಂತು. ಅದನ್ನು ನೋಡಿ ಅವರಿಗೆ ವಿಸ್ಮಯವಾಯಿತು. ಬಾಣ ಪ್ರಯೋಗದಲ್ಲಿ ಆ ಲಘುತ್ವವನ್ನು ಶಬ್ದವೇದಿತ್ವವನ್ನು ಹೊಗಳಿದರು. ತುಂಬ ನಾಚಿಕೆಯೂ ಆಯಿತು. ಕುರುಪಾಂಡವರು ಯಾರು ಹೊಡೆದರೆಂದು ಹುಡುಕಿಕೊಂಡು ಹೋಗಿ ಸತತವಾಗಿ ಬಾಣ ಪ್ರಯೋಗವನ್ನು ಮಾಡುತ್ತಿದ್ದನ್ನು ನೋಡಿ ಆತನನ್ನು ವಿವರಗಳನ್ನು ಕೇಳಿದರು. ಆತನು, ನನ್ನ ಹೆಸರು ಏಕಲವ್ಯ, ನಾನು ದ್ರೋಣರ ಶಿಷ್ಯನೆಂದು ಹೇಳಿದನು. ರಾಜಕುಮಾರರು ರಾಜಧಾನಿಗೆ ಬಂದು ಇದನ್ನೆಲ್ಲವನ್ನು ನಡೆದಿದ್ದು ನಡೆದಂತೆ ದ್ರೋಣನಿಗೆ ತಿಳಿಸಿದರು. ಅರ್ಜುನನು ಗುರುಗಳನ್ನು ಏಕಾಂತದಲ್ಲಿ ಕಲಿತು, ಗುರುದೇವ, ನನ್ನನ್ನು ಮೀರಿದವನು ಇಲ್ಲದೆ ಮಾಡುತ್ತೇನೆಂದು ನೀವು ನನಗೆ ವಾಗ್ದಾನ ಮಾಡಿರುತ್ತೀರಿ. ಆದರೆ ಏಕಲವ್ಯನು ನನ್ನನ್ನು ಮೀರಿಸುತ್ತಾನೆ. ಆತನು ನಿಮ್ಮ ಶಿಷ್ಯನೆಂದು ಹೇಳಿದನು ಎಂದು ಮನಸ್ಸಿನ ಮಾತನ್ನು ಒಪ್ಪಿಸಿದನು. ತಕ್ಷಣವೇ ದ್ರೋಣನು ಕ್ಷಣ ಯೋಚಿಸಿ ಅರ್ಜುನನನ್ನು ಕರೆದುಕೊಂಡು ಏಕಲವ್ಯನು ಇದ್ದ ಕಡೆಗೆ ಹೋದನು. ಏಕಲವ್ಯನು ದ್ರೋಣನನ್ನು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ಎದುರಾಗಿ ಹೋಗಿ ನಮಸ್ಕರಿಸಿ ನಾನು ತಮ್ಮ ಶಿಷ್ಯನೆಂದು ಹೇಳಿ ಕೈ ಮುಗಿದು ನಿಂತುಕೊಂಡನು. ಆಗ ದ್ರೋಣನು, ಶಿಷ್ಯನಾದರೆ ನೀನು ಗುರುದಕ್ಷಿಣೆ ಕೊಡಬೇಕೆಂದು ಏಕಲವ್ಯನನ್ನು ಸಂತುಷ್ಟನಾಗಿ, ಗುರುಗಳೇ, ಏನು ಕೊಡಬೇಕು ಅದನ್ನು ಆಜ್ಞಾಪಿಸಿ ಗುರುವೇ, ಗುರುವಿಗೆ ಕೊಡಬಾರದ ವಸ್ತು ಯಾವುದೂ ಇಲ್ಲ ಎಂದನು. ಹಾಗಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಎಂದನು. ತಕ್ಷಣವೇ ಹಿಂದು ಮುಂದು ನೋಡದೆ ನಗುಮುಖದಿಂದ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟು ಬಿಟ್ಟನು. ಅದರೊಂದಿಗೆ ಏಕಲವ್ಯನ ಶರಸಂಧಾನ ನಶಿಸಿತು. ಇದರಿಂದ ಅರ್ಜುನನ ಬೇಗುದಿ ಅಡಗಿ ಸಂತೋಷವಾಯಿತು. ಅವನನ್ನು ಯಾರೂ ಮೀರಿಸುವವರಿರುವುದಿಲ್ಲ ಎಂದು ದ್ರೋಣನ ಮಾತು ನಿಜವಾದ ಹಾಗಾಯಿತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.